ಹರೇ ಶ್ರೀನಿವಾಸ. ಹರಿ ಓಂ. ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ನೋಡಿ ಸ್ನೇಹಿತರೆ, ಇವತ್ತು ನಮ್ಮ ವೆಂಕಟಾದ್ರಿ ಭಜನಾ ಮಂಡಳಿ ವತಿಯಿಂದ ಏಕಾದಶಿ ಪ್ರಯುಕ್ತ ಮಡ್ಲಕ್ಕಿ ಸೇವೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಯಾರ ಮನೆಗಳಲ್ಲಿ ತವ್ರ ಮನೆಗಳಲ್ಲಿ ತನ್ನ ಮಕ್ಕಳನ್ನ ಹೆಣ್ಮಕ್ಳನ್ನ ಕರೀದೇ ಇರೋ ಪರಿಸ್ಥಿತಿ ಇದ್ದಾಗ, ತಂದೆ ತಾಯಿಗಳಿಲ್ದಾಗ, ಅಣ್ಣ ಅದಕ್ಕೆ ಚೆನ್ನಾಗಿ ಭಾವಿಸೋದಿಲ್ಲ ಅಂತ ಹೆಣ್ಮಕ್ಳು ಕೆಲವರು ನೊಂದ್ಕೊಳ್ತಾರೆ. ಅದರಲ್ಲಿ ನಾವು ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಎಂಥವ್ರಿಗೂ ಏನೇ ಸೌಭಾಗ್ಯ ಇದೊಂದು ಮಡ್ಲಕ್ಕಿ ಅನ್ನೋದೊಂದು ಆಸೆ ಇರುತ್ತೆ. ತವ್ರ ಮನೆಯಿಂದ ಕಾರಣಾಂತರದಿಂದ ಕೆಲವ್ರ ಮನೆಯಿಂದ ಸಿಗೋದಿಲ್ಲ. ಹಂಗಾಗಿ ನಮ್ಮ ಒಂದು ವೆಂಕಟಾದ್ರಿ ಭಜನಾ ಮಂಡಳಿಯಿಂದ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ನಮ್ಮ ಸಂಘದಲ್ಲಿ ಒಂದು 100ರಿಂದ 120 ಜನ ಮೆಂಬರ್ಸ್ ಇದ್ದೀವಿ. ಎಲ್ಲರಿಗೂ ಪ್ರತಿಯೊಬ್ಬರು ಮೆಂಬರ್ಸ್ಗಳಿಗೂ ಅವತ್ತು ಒಂದು ಮಡ್ಲಕ್ಕಿ ಸೇವೆ, ಮಡ್ಲಕ್ಕಿ ಕಾರ್ಯಕ್ರಮ ಅಂತ ಹಮ್ಮಿಕೊಂಡು ನಮ್ಮ ವೆಂಕಟಾದ್ರಿ ಭಜನಾ ಮಂಡಳಿ ಅಧ್ಯಕ್ಷ ಅಮ್ಮಿ ಅಕ್ಕ ಅವರು ಹಮ್ಮಿಕೊಂಡು ಪ್ರತಿಯೊಬ್ರಿಗೂ ಅವತ್ತು ಕರೀತಾರೆ. ಏಕಾದಶಿ ದಿನ ಕರೆದು ಎಲ್ಲರಿಗೂ ಅಕ್ಕಿ, ಬೆಲ್ಲ, ಬಳೆ, ಬಂಗಾರ, ಅರ್ಶಿನ, ಕುಂಕುಮ, ಹೂವಿಂದ ಹಿಡಿದು ಒಂದು ಬ್ಲೌಸ್ ಪೀಸಿಂದ ಹಿಡಿದು ಒಂದು ಸಿಹಿಯಿಂದ ಹಿಡಿದು ಪ್ರತಿಯೊಂದು ಹೆಣ್ಮಕ್ಳನ್ನು ಬನ್ನಿ, ನಾವೇ ಅಕ್ಕ ತಂಗಿದಿರು, ನಾವೇ ಅಪ್ಪ ಅಮ್ಮ ಬಂಧು ಬಳಗ, ಈ ಬಂದ ಅನುಬಂಧ ಆ ಪದ ಕೇಳೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಕಿವಿಗೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆ ಪದ ಕೇಳೋಕ್ಕೆ. ಆ ಈ ಬಂದ ಅನುಬಂಧ ಅನ್ನೋ ಕಾರ್ಯಕ್ರಮನ ಹಮ್ಮಿಕೊಂಡು ಆ ಕಾರ್ಯಕ್ರಮದ ಪ್ರಕಾರ ಎಲ್ಲ ಒಂದು ಹೆಣ್ಮಕ್ಳು ಅಂದರೆ ಸುಮಾರು ನಾವಲ್ಲಿ ಒಂದು 25 ವರ್ಷದಿಂದ ಹಿಡಿದು 80 ವರ್ಷ ತಕ್ಕನೂ ಇದ್ದಾರೆ. ಆಂಟಿದಿರು ವಯಸ್ಸು ಆಗೋಗಿದ್ದಾರೆ, ತುಂಬ ಜನ ಇದ್ದಾರೆ ವಯಸ್ಸಾಗಿರೋರು. ಎಲ್ಲರೂ ಆಸೆ ಪಟ್ಕೊಂಡು ಬರ್ತಾರೆ. ಕೆಲವರು ಅಣ್ಣ ಅದಕ್ಕೆ ಭಾವಿಸೋದಿಲ್ಲ, ಅಯ್ಯೋ ಬಿಡು ಇನ್ನೇನು ಅವ್ರಿಗೆ ಆಲೆ 2 ತಲೆಮಾರ ಆಯಿತು, ಮೊಮ್ಮಕ್ಕಳು ಅವರೆಂತ ಕರೆಯೋದು ಕಲಿಸೋದು ನಿಲ್ಲಿಸ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ನಾವೆಲ್ಲ ಮಾತಾಡ್ಕೊಂಡು ಒಂದು ಈ ಬಂದ ಅನುಬಂಧ ಅಂತ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಅಮ್ಮಿ ಅಕ್ಕನವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಯುತ್ತೆ. ಇದು 5ನೇ ವರ್ಷದ ಕಾರ್ಯಕ್ರಮ. ಹಂಗಾಗಿ ಇದನ್ನೊಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ ಸ್ನೇಹಿತರೆ. ನೀವು ಯಾರೂ ನೊಂದ್ಕೋಬೇಡ್ರಿ. ಹೆಣ್ಮಕ್ಳು ಅಕ್ಕಪಕ್ಕ ಒಂದು ಗ್ರೂಪ್ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ದೊಡ್ಡಮ್ಮ ಮಕ್ಕಳು, ಚಿಕ್ಕಮ್ಮ ಮಕ್ಕಳು ಎಲ್ಲರೂ ಒಂದು ಫಂಕ್ಷನಿಗೆ ಸೇರಿದ್ರೆ ಒಂದು ಖುಷಿಯಾಗಿರ್ತೀರಲ್ಲ, ನೀವೇ ಒಂದು ಗ್ರೂಪ್ ಮಾಡ್ಕೊಳ್ಳಿ. ತವ್ರ ಮನೆಯವ್ರು ಕರೀಲಿಲ್ಲ ಅಂತ ಯಾವತ್ತೂ ನೊಂದ್ಕೋಬೇಡಿ. ತವ್ರ ಮನೆಗೆ ಶಾಪನೂ ಹಾಕೋದು ಬೇಡ. ಅವ್ರ ಋಣ ನಮ್ಮ ಮೇಲಿರುತ್ತೆ. ನಮ್ಮನ್ನ ಸಾಕಿ ಸಲಿಗಿ ನಾವನ್ನ ಕಂಡವ್ರ ಮನೆಗೆ ಒಂದು ದಾರೆ ಹೋಗಿದ್ದು ನಮ್ಮನ್ನ ಕಳಿಸಿರ್ತಾರೆ. ಅವ್ರ ಮನೆ ಚೆನ್ನಾಗಿರಲಿ, ಚೆನ್ನಾಗಿ ಬೆಳೆದು ವೃದ್ಧಿಯಾಗಿರಲಿ, ಅವ್ರ ಆರೈಕೆ ನಮ್ಮ ಮೇಲಿದ್ರೆ ಒಂದಲ್ಲ ಒಂದಿನ ನಮ್ಮನ್ನು ಕರೀತಾರೆ ಅಂತ ತಿಳ್ಕೊಂಡು ನೀವೇ ಒಂದು ಗ್ರೂಪ್ ಮಾಡಿಕೊಂಡು ನಿಮ್ಮ ಮನೆಗೆ ಅವ್ರನ್ನ ಕರೀರಿ, ಅವ್ರನ್ನ ನಿಮ್ಮ ಮನೆಗೆ ಕರೀರಿ. ಇಲ್ಲ ಎಲ್ಲರೂ ಒಂದು ಶೇರ್ ಮಾಡಿಬಿಟ್ಟು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿ. ಇಲ್ಲ ನಮ್ಮ ಮನೆಯಿಂದನೇ ನಡೀಲಿ ಅಂದರೆ ನಿಮ್ಮ ಮನೆಯಿಂದನೇ ಈ ಎಲ್ಲ ಒಂದು ಖರ್ಚು ವೆಚ್ಚ ಹಾಕ್ಕೊಂಡು ನೀವು ಈ ಕಾರ್ಯಕ್ರಮ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಆನಂದ ಆಗುತ್ತೆ. ಎಲ್ಲ ಜಿಗಿ ಅಂತ ಎಲ್ಲ ಬಾರ್ಡ್ರ್ ಸೀರೆ ಉಟ್ಕೊಂಡು ಎಷ್ಟು ಖುಷಿಯಾಗಿ ಬಂದು ಅಲ್ಲೊಂದು ಮಡ್ಲಕ್ಕಿ ನಾವು ಊಹಿಸ್ಕೊಂಡು ಹೋಗ್ತೀವಿ ಅಂದರೆ ಅದಕ್ಕಿಂತ ಆನಂದ ಇನ್ನೊಂದಿಲ್ಲ. ಎಲ್ಲರೂ ಈ ಕಾರ್ಯಕ್ರಮ ನೋಡಿ, ನಿಮಗೂ ಒಳ್ಳೆಯದಾಗಲಿ. ನೀವು ಇಂಥ ಒಂದು ಒಳ್ಳೊಳ್ಳೆ ಧಾರ್ಮಿಕ ಕಾರ್ಯಕ್ರಮನ ಹಮ್ಮಿಕೊಳ್ಳಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ.
ಮಡಿಲ ತುಂಬುವೆ ಶ್ರೀ ಬೇರೆ ದಿನ ಹೇಳೋದಲ್ಲದೆ ಸುಮ್ಮನೆ ಅಲ್ಲಿ ಮಾತಾಡಿ ಇಲ್ಲ ಮಾತಾಡಿ ಮುಂದಕ್ಕೆ ಮೂವ್ ಮಾಡ್ರಪ್ಪ ಒಂಚೂರು. ಖಾಲಿ ತಟ್ಟೆನೇನ್ರಿ ನೀಟಾಗಿ ಬೇರೆ ತೆಗಿತಾರೆ ನೀಟಾಗಿ ಹೊಸ ಕುಂಕುಮ ಕಡಪ ರೂಪ ಅದೇನೋ ಕೆಳಗಡೆ ಬಿತ್ತು ನೋಡ್ರಪ್ಪ. ಅದೇನಾ ನೀತಿ ಪಕ್ಷು ಇಲ್ಲಿ ಬನ್ನಿ ಈ ಕಡೆ ಅಕ್ಕ ನಮಸ್ಕಾರ. ಈ ಕಾರ್ಯಕ್ರಮದ ಬಗ್ಗೆ ನಮಗೊಂದು ಸ್ವಲ್ಪ ಮಾಹಿತಿ ಕೊಡಿ. ನಾವು ನಮ್ಮ ವೆಂಕಟಾದ್ರಿ ಭಜನಾ ಮಂಡಳಿ 16 ವರ್ಷದಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ 5 ವರ್ಷ ಆಗುತ್ತೆ. ಇವಾಗ ನಾವೆಲ್ಲ 12 ದೇವರುಗಳನ್ನ ಪ್ರತಿಷ್ಠೆ ಮಾಡೋದ್ರಿಂದ ನಾವು ಆವಾಗಿಂದನೂ ಈ ಬಂಧ ಅನುಬಂಧ ಅಂತ ಎಲ್ಲರಿಗೂ ಒಂದು ಅನುಬಂಧ ಈ ಬಂಧ ಇರುತ್ತೆ. ಅವನು ನಮ್ಮ ಮನಸ್ಸಿಗೆ ಬಂತು ಈ ಬಂಧ ಅನುಬಂಧ. ಯಾರು ಇವಾಗ ಎಲ್ಲರ ಮನೆಯಲ್ಲೂ ಮಡ್ಲಕ್ಕಿ ಕಟ್ತಾರೆ ಅಂತ ಏನಿಲ್ಲ. ನಮ್ಮ ಶಾಸ್ತ್ರದಲ್ಲಿ ಒಬ್ಬೊಬ್ಬರ ಶಾಸ್ತ್ರ ಒಂದೊಂದು ಥರ ಇರುತ್ತೆ. ಇವಾಗ ಎಲ್ಲರೂ ಇದ್ರೂ ಕಟ್ಟೋರು ಇರಲ್ಲ, ಮತ್ತೆ ಅವ್ರಿಗೆ ಇಲ್ವೇ ಇಲ್ಲ, ತಂದೆ ತಾಯಿ ಇರಲ್ಲ, ಅಕ್ಕ ತಂಗಿ ಇರಲ್ಲ. ಅಂಥವ್ರಿಗೆ ಒಂದು ಸದಾವಕಾಶ ದೇವ್ರ ಮುಂದೆ ಕಟ್ಟಿಸ್ಕೊಳ್ಳಿ, ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲ ಕೊಡ್ಲಿ ಅಂದ್ಬಿಟ್ಟು ಆ ದೇವನಿಗಿನ ಹೆಚ್ಚು ಮನುಷ್ಯರು ನಾವು ಅಲ್ಲ. ಆ ದೇವ್ರ ಸೇವೆ ಇಲ್ದಿದ್ರೆ ನಾನು ಇಷ್ಟೊಂದು ಪೂಜೆ ಮಾಡಬೇಕಾಗಿಯೂ ಬಂದಿರಲಿಲ್ಲ. ನಮಗೆ ಈ ಥರ ಒಂದು ನನ್ನ ಮನಸ್ಸಿಗೆ ಬಂತು ಈ ಬಂಧ ಅನುಬಂಧ. ಎಲ್ಲರಿಗೂ ಒಂದು ಮಂಡಕ್ಕಿಯ ಸೇವೆಯನ್ನು ಮಾಡೋಣ. ಈ ಥರ ಸೇವೆ ನಮ್ಮ ಮನಸ್ಸಲ್ಲಿ ಬಂದಿದ್ದರಿಂದ ಎಲ್ಲರೂ ನಮ್ಮ ಸಂಘದ ಸದಸ್ಯರು 84 ಜನ ಇದ್ದಾರೆ. ಎಲ್ಲರೂ ಒಂದು ಪಿಟಿಕ್ ಅನ್ನೋದು ಎಲ್ಲರೂ ಖುಷಿಯಿಂದ ಕಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ. ನಂಗೆ ತುಂಬ ಸಂತೋಷ. ದಿನ ದಿನ ವೃದ್ಧಿ ಆಗ್ತಾ ಇದೆ. ಆಮೇಲೆ 95ನೇ ಜಾಗದಲ್ಲಿ ಕಲ್ಯಾಣೋತ್ಸವ ಮಾಡಿದ್ದೀವಿ, ಅದು ಖುಷಿ ಆಗ್ತಾ ಇದೆ. 108 ಮಾಡಬೇಕು ಅಂತ ಅನ್ಕೊಂಡ್ವಿ, ರೀಚ್ ಆಗ್ತಾ ಇದೆ. ಆದ್ಮೇಲೆ ನಾವು ಒಂದು ಕಾರ್ಯಕ್ರಮ ಮಾಡ್ಕೋಬೇಕು. ಆ ದೇವರ ದೃಷ್ಟಿಯಿಂದ ಒಂದು ಎಲೆ ಸಹ ಬಗ್ಗೆ ಯಾವ ಸಂಘದಲ್ಲೂ ಮಾಡಲ್ಲ. ಚೆನ್ನಾಗಿ ಒಂದು ಹಬ್ಬ ಆಗ್ಲಿ, ಈ ತರ ಮಂಡಕ್ಕಿ ಕಟ್ಟೋದಾಗ್ಲಿ, ಒಂದು ಪೂಜೆಗಳಾಗ್ಲಿ
ತುಂಬಾ ಚೆನ್ನಾಗಿ ಮಾಡಿಸ್ಕೊಡ್ತಾರೆ. ಎಲ್ಲಾರ್ಗು ಒಳ್ಳೇದಾಗ್ಲಿ ಅನ್ನೋದೇ ಅವ್ರ ಭಾವನೆ. ಚೆನ್ನಾಗಿ ಬರ್ತಾ ಇತ್ತಪ್ಪ ಈ ಸಂಘ. ಯಾವ ಸಂಘನೂ ಇಲ್ಲ ಈ ತರ. ಅಕ್ಕ ನೀವು ಹೇಳಿ, ಒಂದೆರಡು ಖುಷಿ ಆಯ್ತು ನಮಗೂ ಕೇಳಿ. ಕೃಷ್ಣವೇಣಿಯವ್ರೆ ಹೇಳಪ್ಪ ನಿಮ್ಗೆ. ಖುಷಿನೂ ಆಗತ್ತೆ, ತೃಪ್ತಿ ಆಗತ್ತೆ, ಸಿಗಲ್ಲ ಹಬ್ಬದ ವಾತಾವರಣ, ನೆಮ್ಮದಿ, ಸಂತೋಷ. ಅಕ್ಕ ನೀವು ಒಂದೆರಡು ಮಾತಾಡಿ. ಏನೋ ಒಂಥರ ಅನ್ಸುತ್ತೆ. ಏನೇ ಆಗಲಿ ಅದನ್ನ ನೆನ್ಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದಕ್ಕೆ ತುಂಬ ಖುಷಿ. ಚಂದ್ರಿಕಾ ಅಕ್ಕವ್ರೆ ಒಂದೆರಡು ಮಾತಾಡಿ. ಮಡ್ಲಕ್ಕಿ ಒಂದು ಏಕಾದಶಿ ಪ್ರಯುಕ್ತ ಮಡ್ಲಕ್ಕಿ ಎಲ್ಲರಿಗೂ ಹಮ್ಮಿಕೊಂಡಿದ್ದಾರೆ ಅಮ್ಮಿ ಆಂಟಿ ಅವರು. ಮಡ್ಲಕ್ಕಿ ಏನಿದೆ ಎಷ್ಟು ಪುಣ್ಯಕರವಾದ ಕಾರ್ಯಕ್ರಮ ಅಂದರೆ ಕೆಲವರಿಗೆ ತಂದೆ ತಾಯಿ ಯಾರು ಇರಲ್ಲ, ತವ್ರ ಮನೆಯಿಂದ ಮಡ್ಲಕ್ಕಿ ಕೊಡೋ ಯಾರು ಆದರೂ ಆ ಮಿಸ್ಸಿಂಗು ಇಲ್ಲಿ ನಮ್ಮ ಸಂಘದಲ್ಲಿ ನೊಂದ್ಕೊಳ್ಳೋ ಅಂತ ಹೆಣ್ಮಕ್ಳು ನೊಂದ್ಕೊಳ್ಳಂಗೆ ಇಲ್ಲ. ಇವರೇನ ಬಂದು ನಮ್ಮ ಬಳಗ ಈ ಬಂದ ಇಲ್ಲಿ ದೇವಸ್ಥಾನ ನೆಗೆಟಿವ್ ಪವರ್ ಹೋಗಿ ಪಾಸಿಟಿವ್ ಪವರ್ ಇರುತ್ತೆ. ಸೊ ಇಲ್ಲಿ ಹಮ್ಮಿಕೊಂಡಿದ್ದರಿಂದ ಎಲ್ಲರಿಗೂ ದೇವರು ಶಕ್ತಿ ಕೊಡ್ತಾರೆ, ಸೌಭಾಗ್ಯ ಐಶ್ವರ್ಯ ಪ್ರಸಾದಿಸ್ತಾರೆ. ಎಂತ ಎಷ್ಟು ಶ್ರೇಷ್ಠಕರ ಅಂದರೆ ಒಂದು ಕಾರ್ಯಕ್ರಮ ಬಗ್ಗೆ ವೆಂಕಟಾದ್ರಿ ಭಜನಾ ಮಂಡಳಿಯಿಂದ ಈ ಮಡಲಕ್ಕಿ ಕಾರ್ಯಕ್ರಮವನ್ನು 4 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅಂದ್ರೆ ಎಲ್ಲರೂ ಸಹಕಾರದಿಂದ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಇದೇ ತರ ಅಂದ್ರೆ ಈ ಮಡಿಲು ತುಂಬ ಕಾರ್ಯಕ್ರಮ ಎಲ್ಲರಿಗೂ ತುಂಬಾನೇ ಖುಷಿ ಕೊಡುತ್ತೆ. ದೇವ್ರದ್ದು ದೇವ್ರದ್ದು ನಮ್ದು ಎಲ್ಲರ ಸಹಕಾರದಿಂದ ಒಳ್ಳೆ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಎಲ್ಲಾರ್ಗು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಬರಲಿ. ನಮ್ಮ ವೆಂಕಟಾದ್ರಿ ಭಜನಾ ಮಂಡಳಿಯಿಂದ ಇದು 5ನೇ ವರ್ಷದ ಮಡ್ಲಕ್ಕಿ ಕಾರ್ಯಕ್ರಮ. ನಮ್ಮ ಸಂಘದ ಅಧ್ಯಕ್ಷರಾದ ಆದಿಲಕ್ಷ್ಮಿ ಅವರು ಈ ಕಾರ್ಯಕ್ರಮನ ತುಂಬ ಯಶಸ್ವಿಯಾಗಿ ಮಾಡ್ತಾರೆ. ಯಾರ್ಯಾರ ಅವ್ರ ತವ್ರ ಮನೆ ಇಲ್ವೋ ಅಥವಾ ಅಣ್ಣ ತಮ್ಮಂದಿರಿಲ್ವೋ, ಯಾರು ಮಡ್ಲಕ್ಕಿ ಕಟ್ಟಲಿಲ್ಲ ಅಂದ್ರೂ ನಮ್ಮ ಸಂಘದಿಂದ ಮಡ್ಲಕ್ಕಿ ಕಟ್ತಾರೆ. ಅದೇ ಎಲ್ಲ ಖುಷಿ ಪಡೋಂಥ ಸೌಭಾಗ್ಯ. ಆಯ್ತಪ್ಪ, ಎಲ್ಲರಿಗೂ ಧನ್ಯವಾದ. ಈ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ. ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಸಂಘಟನೆ ಮೆಂಬರ್ಗಳು ಇವಾಗ ಬರ್ತಾ ಇದ್ದಾರೆ. ಭಗವಂತ ಎಲ್ಲರಿಗೂ ಆರೋಗ್ಯ ಆಯುಷನ್ನು ಕೊಟ್ಟು ಕಾಪಾಡಲಿ. ಈ ಕಾರ್ಯಕ್ರಮ ವರ್ಷ ಇನ್ನೂ ಚೆನ್ನಾಗಿ ನಡ್ಕೊಳ್ತಾ ಹೋಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇನ್ನು ಈಗ ಪ್ರಾರಂಭ ಆಗ್ತಾ ಇದೆ. ಇನ್ನು ಮುಂದೆ ಏನೇನು ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಹರಿ ಓಂ.